ಬೆಂಗಳೂರಲ್ಲಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅತ್ಯಾಚಾರ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಖಾಸಗಿ ಇಂಜಿನಿಯರಿಂಗ್ ಕಾಲೇಜಿನ ಶೌಚಾಲಯದಲ್ಲಿ ರೇಪ್ ಮಾಡಲಾಗಿದೆ ಅನ್ನೋ ಆರೋಪವನ್ನ ಮಾಡಲಾಗಿದೆ. ಸೀನಿಯರ್ ಮೇಲೆ ಜೂನಿಯರ್ ಅತ್ಯಾಚಾರ ಮಾಡಿದ್ದಾನೆ ಅಂತ ಹೇಳಿ ಆರೋಪವನ್ನ ಮಾಡಲಾಗಿದೆ. ಈ ಬಗ್ಗೆ ಕಂಪ್ಲೇಂಟ್ ಆಗಿದೆ. ಕಳೆದ 3 ತಿಂಗಳ ಹಿಂದೆ ಆ ವಿದ್ಯಾರ್ಥಿನಿ ಆತನಿಗೆ ಪರಿಚಯ ಆಗಿದ್ದಾಳೆ. 7ನೇ ಸೆಮಿಸ್ಟರ್ನಲ್ಲಿ ವಿದ್ಯಾರ್ಥಿನಿ ಓದ್ತಾ ಇದ್ರೆ 5ನೇ ಸೆಮಿಸ್ಟರ್ನಲ್ಲಿ ವಿದ್ಯಾರ್ಥಿ ಅಂದ್ರೆ ಹುಡುಗ ಓದ್ತಾ ಇದ್ದ. 7ನೇ ಸೆಮ್ ವಿದ್ಯಾರ್ಥಿನಿ ಮೇಲೆ ಜೂನಿಯರ್ 5ನೇ ಸೆಮ್ನಲ್ಲಿ ಓದ್ತಾ ಇದ್ದಂತ ಸ್ಟೂಡೆಂಟ್ ರೇಪ್ ಮಾಡಿದ್ದಾನೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಕಾಲೇಜಿನ ಪುರುಷರ ವಾಶ್ರೂಮ್ಗೆ ಎಳ್ಕೊಂಡು ಹೋಗಿ ಅತ್ಯಾಚಾರ ಮಾಡಿದ್ದಾನೆ ಅಂತ ಆರೋಪ ಮಾಡಲಾಗಿದೆ. ಈ ಸಂಬಂಧ ಹನುಮಂತನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆಗಿತ್ತು. ಈ ಆರೋಪದ ಬೆನ್ನಲ್ಲೇ ಜೀವನ್ ಅನ್ನೋ ವಿದ್ಯಾರ್ಥಿಯನ್ನ ಬಂಧಿಸಲಾಗಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಒಂದ್ಸಗೆ ನೇರ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ ನಮ್ಮ ರಿಪೋರ್ಟರ್ ಮುನಿ. ಸೊ ಕಾಲೇಜ್ ಅಂದಮೇಲೆ ಈ ತರ ಪರಿಚಯ ಆಗೋದು ಸೀನಿಯರ್ ಜೂನಿಯರ್ಸ್ಗೆ ಕಾಮನ್, ಇಲ್ಲ ಅಂತಲ್ಲ. ಬಟ್ ಇವರಿಬ್ಬರ ಪರಿಚಯ ಹೆಂಗಾಯ್ತಂತೆ? ಅಂದ್ರೆ ಏನಾದ್ರೂ ಲವ್ ಮಾಡ್ತಾ ಇದ್ರ ಇಬ್ರು? ಹೆಂಗಾಗಿದ್ದಂತೆ ಈ ಘಟನೆ? ಕಂಪ್ಲೇಂಟ್ ಅಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ ಮತ್ತೆ ಪ್ರಕರಣ ಹೆಂಗ್ ಬೆಳಕಿಗೆ ಬಂತು ಮುನಿ? ಇದು ಶರ್ಮಿತಾ, ಬೆಂಗಳೂರಿನ ಒಂದು ಖಾಸಗಿ ಕಾಲೇಜಿನ ವಿದ್ಯಾರ್ಥಿನಿ ಮೇಲೆ ಒಂದು ಅತ್ಯಾಚಾರ ಎಸಗಿರುವಂತಹ ಘಟನೆ ಕೂಡ ಈಗ ಬೆಳಕಿಗೆ ಬಂದಿರುವಂಥದ್ದು. ಏನು ಅದೇ ಕಾಲೇಜಿನ ಜೂನಿಯರ್ ವಿದ್ಯಾರ್ಥಿ ಏನಿದ್ದಾನೆ ಆತ ತನ್ನ ಸೀನಿಯರ್ ಮೇಲೆ ಒಂದು ಅತ್ಯಾಚಾರವನ್ನು ಎಸಗಿದ್ದಾನೆ ಅಂತೇಳಿ ಈಗ ಹನುಮಂತನಗರ ಪೊಲೀಸ್ ಠಾಣೆಯಲ್ಲಿ ಒಂದು FIR ಕೂಡ ದಾಖಲಾಗಿದೆ. ಏನು ಆ ಯುವಕ ಮತ್ತು ಯುವತಿ ಇಬ್ಬರು ಕೂಡ ಕಳೆದ 3 ತಿಂಗಳಿಂದ ಒಬ್ಬರಿಗೊಬ್ಬರು ಪರಿಚಯ ಆಗುತ್ತೆ. ನಂತರ ಇಬ್ಬರು ಕೂಡ ಸ್ವಲ್ಪ ಏನು ಸಲಿಗೆ ಅಂತ ಅಂದರೆ ಒಂದು ಆತ್ಮೀಯವಾಗಿ ಒಂದು ಫ್ರೆಂಡ್ಶಿಪ್ ಕೂಡ ಇರುತ್ತೆ. ಆದರೆ ಇದನ್ನೇ ಏನು ಮಿಸ್ಯೂಸ್ ಮಾಡ್ಕೊಂಡಂಥ ಆರೋಪ ಏನಿದ್ದಾನೆ, ಈತ ಆ ಯುವತಿಯನ್ನು ಮೊನ್ನೆ ಏನು ಕಳೆದ ವಾರ ಏನಿದ್ರೆ ಆಕೆಯನ್ನ ಕಾಲೇಜಿನ ಒಂದು ಬೇಸ್ಮೆಂಟ್ಗೆ ಒಂದು ಮಾತನಾಡಬೇಕು ಅಂತೇಳಿ ಕರ್ಕೊಂಡು ಹೋಗಿರೋದು. ಆ ಬಳಿಕ ಅಲ್ಲಿಂದ ಏನು ವಾಶ್ರೂಮ್ ಬಳಿ ಹೋಗಿದ್ದಂಥ ಸಂದರ್ಭದಲ್ಲಿ ಆಕೆಯನ್ನು ಎಳೆದುಕೊಂಡು ಹೋಗಿ ಒಂದು ಅತ್ಯಾಚಾರವನ್ನು ಮಾಡಿದ್ದಾನೆ ಅಂತೇಳಿ ಈಗ ಆ ಯುವತಿ ಈಗ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಸದ್ಯ ಈಗ ಹನುಮಂತನಗರ ಪೊಲೀಸರು FIR ಅನ್ನು ದಾಖಲು ಮಾಡಿಕೊಂಡು ಆರೋಪಿ ವಿದ್ಯಾರ್ಥಿ ಏನಿದ್ದಾನೆ ಜೀವನ್ ಅಂತೇಳಿ ಆತನನ್ನ ಈಗ ಅರೆಸ್ಟ್ ಮಾಡಿ ಈಗ ಜೈಲ್ಗೂ ಕೂಡ ಕಳಿಸಿದ್ದಾರೆ. ಏನು ಈಗ ಈ ಒಂದು ಆ ಯುವತಿ ಕೊಟ್ಟಿರುವಂತಹ ದೂರ ಏನಿದೆ ಆ ಒಂದು ದೂರಿನ ಆಧಾರದ ಮೇಲೆ ಕಾಲೇಜಿನಲ್ಲಿ ಪೊಲೀಸರು ಕೂಡ ಪರಿಶೀಲನೆ ಮಾಡಿದರೆ ಯಾವ ರೀತಿ ಕೃತ್ಯ ಎಸಗಿದ್ದಾನೆ ಮತ್ತೆ ಎಷ್ಟು ದಿನದಿಂದ ಪರಿಚಯ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಹೆಚ್ಚಿನ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ಮುನಿರಾಜ್ ಈ ಕ್ಷಣದ ಮಾಹಿತಿಗೆ. ಬೆಂಗಳೂರಲ್ಲಿ ಭೂಗಳ್ಳರ ಪರವಾಗಿ ನಿಂತುಕೊಳ್ತಾ ರಾಜ್ಯ ಸರ್ಕಾರ ಒತ್ತುವರಿ ಜಮೀನಿನ ಪ್ರಮಾಣ ಕಡಿತಗೊಳಿಸಿ ಆದೇಶವನ್ನು ನೀಡಿದೆ. ಬಫರ್ ಝೋನ್ ಅಂತ ಇಟ್ಟಿರ್ತಾರೆ. ಆ ಬಫರ್ ಝೋನ್ ಅರ್ಧಕರ್ಧ ಜಾಗವನ್ನ ಕಡಿತಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಈ ಮುಖೇನ ಈಗ ಸಹಜವಾಗಿ ಅಂದ್ರೆ ಭೂಗಳ್ಳರು ರಾಜಕಾಲುವೆ ಒತ್ತುವರಿ ಮಾಡ್ಕೊಂಡಿದ್ದಾರೆ. ರಾಜಕಾಲುವೆ ತೆರವು ವಿಷಯದಲ್ಲಿ ಒಬ್ರಿಗೊಂದು ನ್ಯಾಯ ಮತ್ತೊಬ್ರಿಗೊಂದು ನ್ಯಾಯ. ಬಡವರಾದ್ರೆ ಮನೆ ಒಡೆದಾಕ್ಬಿಡ್ತಾರೆ, ಶ್ರೀಮಂತರಾದ್ರೆ ಅಲ್ಲಿ ಒಂದಿಷ್ಟು ಚೌಕಾಸಿ ಮಾಡ್ತಾರೆ ಅಂತೆಲ್ಲ ಈ ಹಿಂದೆನೂ ಆರೋಪಗಳು ಕೇಳಿ ಬರ್ತಾ ಇತ್ತು. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ರಾಜಕಾಲುವೆ ಬಫರ್ ಝೋನ್ನ ಪ್ರಮಾಣವನ್ನ ಕಡಿತಗೊಳಿಸಿ ಈಗ ಆದೇಶವನ್ನ ನೀಡಲಾಗಿದೆ. ಅರ್ಧಕರ್ಧ ಜಾಗ ಕಡಿತಗೊಳಿಸಿ ಆದೇಶವನ್ನ ನೀಡಲಾಗಿದೆ. ರಾಜಕಾಲುವೆ ಬಫರ್ ಝೋನ್ ಪ್ರಮಾಣ ಕಡಿತಗೊಳಿಸಿ ಆದೇಶವನ್ನ ನಗರಾಭಿವೃದ್ಧಿ ಇಲಾಖೆಯಿಂದ ಈಗ ಆದೇಶ ಬಂದಿದೆ. 3 ಮಾದರಿಯ ಬಫರ್ ಝೋನ್ ಅನ್ನ ಅರ್ಧಕ್ಕರ್ಧ ಕಡಿತ ಮಾಡಿದ್ದಾರೆ. ಇದು ಐ ಥಿಂಕ್ ಸರ್ಕಾರದ್ದು ಡೈರೆಕ್ಷನ್ಸ್, ಸರ್ಕಾರದ್ದು ನೋಟಿಫಿಕೇಶನ್ ಬಂದಿದೆ. ದಿಸ್ ಈಸ್ ಒನ್ ವೇ ಬೈ ವಿಚ್ ನಾವು ಮೊದಲು ಏನಿತ್ತು ಅಂತ ಹೇಳಿದ್ರೆ ಇಟ್ ವುಡ್ ಬಿ ಫ್ರಮ್ ದ ಸೆಂಟರ್ ಇಂದ ಡಿಸ್ಟೆನ್ಸ್ ತಗೊಳ್ತಾ ಇತ್ತು. ನಾವು ದ ನೋಟಿಫಿಕೇಶನ್ ಹ್ಯಾಸ್ ಮೇಡ್ ಇಟ್ ಲಿಟಲ್ ಮೋರ್ ಸೈಂಟಿಫಿಕ್ ಬಿಕಾಸ್ ಕೆಲ ಜಾಗದಲ್ಲಿ ನಾಲಾ ದೊಡ್ಡದಿದೆ, ಕೆಲ ಜಾಗ ನಾಲಾ ಕಡಿಮೆ ಇರ್ತಿದೆ. ಅದರದ್ದು ಎಡ್ಜಿಂದ ಅವರು ನೋಟಿಫಿಕೇಶನ್ ಮಾಡಿದ್ದಾರೆ ವಾಟ್ ಶುಡ್ ಬಿ ದ ಡಿಸ್ಟೆನ್ಸ್ ಫ್ರಮ್ ದ ನಾಲಾ. ಸೊ ಇದರಿಂದ ನಮಗೆ ಎಲ್ಲರಿಗೆ ಈ ನಾಲಾದು ಏನು ಒರಿಜಿನಲ್ ಪ್ಲ್ಯಾನ್ ಇತ್ತು ಅದರ ಆಧಾರದ ಮೇಲೇ ನಾವು ಈಗ ಕನ್ಸ್ಟ್ರಕ್ಷನ್ನ ರೆಗ್ಯುಲೇಷನ್ ಮಾಡಲಿಕ್ಕೆ ಆಗ್ತದೆ. ಆ್ಯಂಡ್ ಇಟ್ ಬಿಕಮ್ಸ್ ಈಸಿಯರ್ ಫಾರ್ ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಆಲ್ಸೋ ಫಾರ್ ಇಂಪ್ಲಿಮೆಂಟೇಷನ್. ಕ್ರಮ ಇಲ್ಲ, ಲೈಕ್ ಐ ಸೆಡ್, ಇದು ಡಿಪೆಂಡ್ಸ್ ಆನ್ ದ ಇಂಟರ್ಪ್ರಿಟೇಷನ್ ಅಲ್ವಾ. ನಾವು ನೋಡಿದ ಪ್ರಕಾರ ಮೊದಲು 30 ಮೀಟರ್ಸ್ ಫ್ರಮ್ ಸೆಂಟರ್ ಹಾಕಿಟ್ಟಿದ್ರೆ ಇಟ್ ವುಡ್ ಹ್ಯಾವ್ ಬೀನ್ ಕೆಲವು ಜಾಗದಲ್ಲಿ ನಾಲಾ ಪಕ್ಕದಲ್ಲಿ ಸಹ ಕನ್ಸ್ಟ್ರಕ್ಷನ್ ಮಾಡ್ಬೋದಿತ್ತು. ಈಗ ವಿ ಆರ್ ನೋ ಯೂನಿಫಾರ್ಮ್ಲಿ ಲುಕಿಂಗ್ ಅಟ್ ಇಟ್, ಸೈಂಟಿಫಿಕ್ ಆಗಿ ಇದು ನೋಡ್ಕೊಂಡು ಮಾಡಿದ್ದಾರೆ. ಸೊ ಇದರಿಂದ ಸ್ವಲ್ಪ ಕಾಲ್ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ನಾವು ಸ್ವಲ್ಪ ಮುಂದುವರಿಸಲಿಕ್ಕೆ ಸಹ ನಾವು ಕ್ರಮ ತಗೊಳ್ಬೋದು. ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ಬೆಂಗಳೂರು ಸಿಟಿಯಲ್ಲಿ ಎಸ್ಪೆಷಲಿ ರಾಜಕಾಲುವೆ ಒತ್ತುವರಿಯಿಂದಾನೇ ಮಳೆ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗೋದು ಅಂತ ಈ ಹಿಂದಿನಿಂದಲೂ ಚರ್ಚೆಗಳಾಗ್ತಿದೆ. ಆ ಒತ್ತುವರಿ ತೆರವು ಕಾರ್ಯಾಚರಣೆಯಲ್ಲೂ ಕೂಡ ಒಂದಿಷ್ಟು ತಾರತಮ್ಯ ಆಗಿದ್ದನ್ನು ನಾವು ಗಮನಿಸಿದ್ದೀವಿ. ಬಟ್ ಈಗ ಬಫರ್ ಝೋನ್ ಅಲ್ಲಿ ಎಷ್ಟು ಕಡಿತ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ? ಮುಂಚೆ ಎಷ್ಟಿತ್ತು, ಇವಾಗ ಎಷ್ಟು ಕಟ್ ಮಾಡಿದ್ದಾರೆ ಆಶಿಕ್?
ಶರ್ಮಿತಾ, ರಾಜಕಾಲುವೆಯ ಬಫರ್ ಝೋನ್ನಲ್ಲಿ ಅರ್ಧಕ್ಕರ್ಧ ಕಡಿತ ಮಾಡಿ ಇದೀಗ ನಗರಾಭಿವೃದ್ಧಿ ಇಲಾಖೆ ಅಂದರೆ ಸರ್ಕಾರನೇ ಆದೇಶವನ್ನು ಹೊರಡಿಸಿರುವಂಥದ್ದು. ಮುಖ್ಯವಾಗಿ ಬೆಂಗಳೂರಿನಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಬೀಳುವಂಥ ಸಂದರ್ಭದಲ್ಲಿ ನೆರೆ ಮತ್ತು ಪ್ರವಾಹ ಉಂಟಾಗೋದಕ್ಕೆ ರಾಜಕಾಲುವೆ ಒತ್ತುವರಿನೇ ಕಾರಣ ಅನ್ನುವಂಥದ್ದು ಹಿಂದಿಂದಲೂ ಕೂಡ ತಜ್ಞರು ಮತ್ತೆ ಮಾಡಿರುವಂಥ ಸರ್ವೆಗಳೆಲ್ಲವೂ ಕೂಡ ಗೊತ್ತಾಗಿರುವಂಥದ್ದು. ಇದೀಗ ಸರ್ಕಾರನೇ ಮುಂದೆ ನಿಂತು ರಾಜಕಾಲುವೆಯಲ್ಲಿ ಒತ್ತುವರಿ ಮಾಡಿಕೊಂಡಿರುವಂಥ ಆ ಒಂದು ಜಾಗವನ್ನು ಇದೀಗ ಸಕ್ರಮವಾಗಿ ಮಾಡಿಕೊಟ್ಟಿರುವಂಥದ್ದು ಹಲವು ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಿರುವಂಥದ್ದು. ಅಂದರೆ ಇವತ್ತಿನವರೆಗೂ ಕೂಡ ರಾಜಕಾಲುವೆಯ ಮಧ್ಯಭಾಗದಿಂದ 30 ಮೀಟರ್ ಬಲಕ್ಕೆ 30 ಮೀಟರ್ ಎಡಕ್ಕೆ ರಾಜಕಾಲುವೆ ಬಫರ್ ಝೋನ್ ಅಂತ ಗುರುತಿಸಲಾಗ್ತಾ ಇತ್ತು. ಈ ಬಫರ್ ಝೋನ್ನಲ್ಲಿ ಯಾವುದೇ ರೀತಿಯಾಗಿರುವಂಥ ಕಟ್ಟಡವನ್ನು ಕಟ್ಟೋದು ಅಥವಾ ವಾಣಿಜ್ಯೋದ್ಯಮ ದೃಷ್ಟಿಯಿಂದ ಏನಾದರೂ ವ್ಯಾಪಾರ ವಹಿವಾಟುಗಳನ್ನು ಮಾಡುವಂಥದ್ದು, ಯಾವುದೇ ರೀತಿಯಾಗಿರುವಂಥ ವಹಿವಾಟುಗಳಿಗೆ ಈ ಝೋನ್ನಲ್ಲಿ ಈ ಜಾಗದಲ್ಲಿ ಅವಕಾಶ ಇರಲಿಲ್ಲ. ಅದಾಗಿಯೂ ಕೂಡ ಬೆಂಗಳೂರಿನಲ್ಲಿ ಬರೋಬ್ಬರಿ 80% ಮನೆಗಳು 80% ಏನು ಆ ಕಟ್ಟಡಗಳು ನಿರ್ಮಾಣ ಆಗಿರುವಂಥದ್ದೇ ರಾಜಕಾಲುವೆಯ ಈ ಬಫರ್ ಝೋನ್ನಲ್ಲಿ. ಇದೀಗ ಸರ್ಕಾರ ಆ ಒಂದು ನಿಯಮವನ್ನು ತಿದ್ದುಪಡಿ ಮಾಡಿ ಅದರ ಬಫರ್ ಝೋನ್ನ ಪ್ರಮಾಣವನ್ನು ಇಳಿಕೆ ಮಾಡಿಕೊಟ್ಟಿರುವಂಥದ್ದು. ಇದುವರೆಗೂ ಕೂಡ ರಾಜಕಾಲುವೆ ಮಧ್ಯಭಾಗದಿಂದ 30 ಮೀಟರ್ ಎಡಕ್ಕೆ ಮತ್ತು ಬಲಕ್ಕೆ ಏನು ಬಫರ್ ಝೋನ್ ಅಂತ ಗುರುತಿಸಲಾಗಿತ್ತು, ಆದರೆ ಇವತ್ತಿನ ಈ ಆದೇಶದಲ್ಲಿ ಅದನ್ನು ಅರ್ಧಕ್ಕರ್ಧ ಇಳಿಸಿ 15 ಮೀಟರ್ಗೆ ಇಳಿಕೆ ಮಾಡಿರುವಂಥದ್ದು. ಮಧ್ಯಭಾಗದಿಂದ ಹೊರತಾಗಿ ಎರಡೂ ಎಡ್ಜ್ಗಳಿಂದ ಅಂದರೆ ಬಲ ಇರ್ಬೋದು ಎಡ ಇರ್ಬೋದು, ರೈಟ್ ಆ್ಯಂಡ್ ಲೆಫ್ಟ್ ಎರಡೂ ರಾಜಕಾಲುವೆ ಎರಡೂ ಭಾಗದ ಎಡ್ಜಿಂದ 15 ಮೀಟರ್ಗೆ ಮಾತ್ರ ಬಫರ್ ಝೋನ್ ಸೀಮಿತ ಆಗಿರುತ್ತೆ ಅನ್ನುವಂಥದ್ದು ಇದೀಗ ಈ ಆದೇಶದ ಮೂಲಕವಾಗಿ ಸರ್ಕಾರ ಹೇಳ್ತಾ ಇರುವಂಥದ್ದು. ಈ ಮೂಲಕವಾಗಿ ಕನಿಷ್ಠ 10 ರಿಂದ 12 ಮೀಟರ್ ವ್ಯಾಪ್ತಿಯಲ್ಲಿರುವಂಥ ಅಕ್ರಮವಾಗಿ ಕಟ್ಕೊಂಡಿರುವಂಥ ಕಟ್ಟಡಗಳು ಅಥವಾ ಜಾಗಗಳೇನಿದ್ದಾವೆ ಅವೆಲ್ಲವೂ ಕೂಡ ಸಕ್ರಮ ಪಟ್ಟಿಗೆ ಸೇರಿಕೊಳ್ಳುವಂಥದ್ದು. ಈ ಮೂಲಕವಾಗಿ ಅಕ್ರಮವಾಗಿ ಬಫರ್ ಝೋನನ್ನು ಭೂ ಕಬಳಿಕೆ ಮಾಡಿಕೊಂಡು ಯಾರೆಲ್ಲ ಕಟ್ಟಡಗಳನ್ನು ನಿರ್ಮಾಣ ಮಾಡಿರ್ತಾರೋ ಅವರಿಗೆ ಅಂಥ ಭೂಗಳರಿಗೆ ಸರ್ಕಾರ ಇದೀಗ ಒಂದು ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಮುಖ್ಯವಾಗಿ ದೊಡ್ಡ ರಿಯಲ್ ಎಸ್ಟೇಟ್ ಕುಳಗಳು, ರಾಜಕೀಯ ವ್ಯಕ್ತಿಗಳ ರಿಯಲ್ ಎಸ್ಟೇಟ್ ಕಂಪನಿಗಳೆಲ್ಲವೂ ಕೂಡ ಈ ಬಫರ್ ಝೋನ್ನಲ್ಲಿ ಸಾಕಷ್ಟು ಕಂಪನಿಗಳಿದ್ದಾವೆ. ಎಲ್ಲ ಕಂಪನಿಗಳಿಗೆ ಈಗ ಈ ಮೂಲಕವಾಗಿ ಸಕ್ರಮ ಮಾಡ್ಕೊಳ್ಳೋದಕ್ಕೆ ಸರ್ಕಾರನೇ ಒಂದು ರೆಡ್ ಕಾರ್ಪೆಟ್ ಹಾಕಿಕೊಟ್ಟಿದೆಯಾ ಅನ್ನುವಂಥದ್ದು ಅನುಮಾನ, ಚರ್ಚೆಗಳು ಶುರುವಾಗ್ತಾ ಇರುವಂಥದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಆಶಿ ಈ ಕ್ಷಣದ ಮಾಹಿತಿಗೆ.